ಸತೀಶ್ ಜಾರಕಿಹೊಳಿ ಅವರೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲ ಅವರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಅವ್ರು ಒಂದೇ ಇರೋದು ನಾಯಕತ್ವ ಬಂದಲ್ಲ ಬೇಗ ಬಗೆಹರಿಸ್ಬಿಡಿ ಅಂತ. ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ. 2 ವರ್ಷ ಮಾತ್ರ ಇರುವಂತದ್ದು. ನೋಡಿ ಅವ್ರು ಏನು ಮಾತಾಡಿದ್ದಾರೆ ನಿಮ್ಗೆ ಹೇಳಿದಾರ? ನೋಡಿ, ಸತೀಶ್ ಜಾರಕಿಹೊಳಿ ಅವರಾಗಲಿ ಬೇರೆ ಯಾರೇ ಆಗಲಿ ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ನ 135 ಜನ ಶಾಸಕರಿಗೆ ಅಷ್ಟೇ ಎಲ್ಲ ಕಾರ್ಯಕರ್ತರಿಗೂ ಕೂಡ ಹೈಕಮಾಂಡ್ಗೆ ಭೇಟಿಯಾಗಿ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ, ತಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅಥವಾ ಅವರು ಕೊಡುವಂಥ ಸಲಹೆಯನ್ನು ಪಡ್ಕೊಳ್ಳೋಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇದೆ. ಆ ದಿಶೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ಬ ನಮ್ಮ ಸೀನಿಯರ್ ಮಿನಿಸ್ಟ್ರು, ಅವರು ಹೋಗಿ ಒಂದು ಸಹ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಅವ್ರು ಏನು ಚರ್ಚೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಸಚಿವ ಇದು ನಾಯಕತ್ವ ವಿಚಾರವಾಗಿ ಗೊಂದಲ ಬಗೆಹರಿಸಬೇಕು ಅನ್ನೋದು ಒಂದು ಅಹಿಂದ ಸಮಾವೇಶಗಳನ್ನ ಮಾಡೋದು ಒಂದು ಪರ್ಮಿಷನ್ ಕೇಳಿದ್ದಾರೆ. ನೋಡಿ, ನಾಯಕತ್ವ ವಿಚಾರ ಪದೇ ಪದೇ ನೀವು ದಿನ ಅದನ್ನೇ ಕೇಳ್ತಾರೆ, ದಿನ ಅದೇ ಉತ್ತರ ಕೊಡೋದಿದೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಸುಪ್ರೀಂ. ಮತ್ತು ಈ ಮಾತನ್ನು ನಾನು ಹೇಳೋದಲ್ಲ, ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು ಅಪೋಸಿಷನ್ ಲೀಡರು, ನಮ್ಮ ನಾಯಕರು ಸೋನಿಯಾ ಗಾಂಧಿಯವರು, ಇವರೆಲ್ಲ ಏನು ನಿರ್ಣಯ ತಗೋತಾರೆ ಅದನ್ನು ನಾವು ತಲೆಬಾಗಿ ಎಲ್ಲರಿಗೂ ಒಪ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರೇ ಈಗ ಹೇಳಿದಾಗ ಹೈಕಮಾಂಡ್ ಇಸ್ ಸುಪ್ರೀಂ, ಹೈಕಮಾಂಡ್ ಅಂತಿಮ. ಅವ್ರು ಯಾವಾಗ ಏನು ಮಾಡಬೇಕು, ಸಂಪುಟ ವಿಸ್ತರಣೆ ಮಾಡಬೇಕು, ಇವೆಲ್ಲ ವಿಚಾರಗಳು ಇವತ್ತು ಸಹ ಅವರು ನಿರ್ಧಾರ ಮಾಡ್ತಾರೆ. ನಾಯಕತ್ವದ ಗೊಂದಲನೂ ಕೂಡ ಅವರೇ ಬಗೆಹರಿಸ್ತಾರೆ. ಹೀಗಾಗಿ ಗೊಂದಲ ಅಂತ ನಮ್ಮ ಪಕ್ಷದಲ್ಲಿಲ್ಲ. ಅದೇನೇ ಇದ್ದಾಗೂ ಕೂಡ ಸಣ್ಣ ಪುಟ್ಟ ವಿಚಾರಗಳು ಇರ್ತವೆ, ನಮ್ಮ ಮನೇಲಿ ಇರ್ತವೆ, ಹೊರಗಡೆ ಬಿಡಿ. ಒಂದು ಪಕ್ಷದಲ್ಲಿ ಆದ್ಮೇಲೆ ಎಲ್ಲ ಕಡೆನೂ ಕೂಡ ಇರ್ತದೆ. ಒಂದು ಡೇಟ್ ಕೊಡ್ತಾ ಇರ್ತಾರೆ. ಜನವರಿಯಲ್ಲಿ ಒಂದು ಡೇಟ್ ಕೊಟ್ಟರು, ಮತ್ತೆ ಮಾರ್ಚಲ್ಲಿ ಒಂದು ಡೇಟ್ ಕೊಟ್ಟರು, ಈಗ ಮೇ 15ಕ್ಕೆ ಒಂದು ಡೇಟ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವಾಗ ಅಧಿಕಾರ ಹಸ್ತಾಂತರ ನೋಡಿ, ಅವ್ರಿಗೆ ನೋಡಿ, ನಾನು ಆ ಶಾಸಕರಿಗೆ ಅವರು ಯಾವ ರೀತಿ ಅವರು ಡೇಟ್ ಕೊಡ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಬಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಡೇಟ್ ಕೊಡೋರು, ಬಿಡೋರು, ಕೊಡದೇ ಇರೋದು ಎಲ್ಲನೂ ಕೂಡ ಹೈಕಮಾಂಡ್. ನಮ್ಮ ಕೈಲಿ ಯಾರಿಗೂ ಕೂಡ ಡೇಟ್ ಕೊಡುವಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಯಾವುದೇ ವಿಚಾರಗಳನ್ನ ನಾವು ಮುಖ್ಯಮಂತ್ರಿಗಳನ್ನ ಮುಂದುವರಿಸ್ತೀವಿ, ಬದಲಾವಣೆ ಮಾಡ್ತೀವಿ. ಯಾವ ವಿಚಾರಗಳಿಗೂ ಕೂಡ ಇವತ್ತು ನಮಗೆ ಯಾವುದೂ ಕೂಡ ನಮ್ಮ ಹತ್ರ ಅದರದ ಇದನ್ನಿಲ್ಲ. ಇವೆಲ್ಲವೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸುಮ್ಮನೆ ನಾವೇನಾದರೂ ಹೇಳಿಕೆ ಕೊಟ್ಟರೆ ಅದಕ್ಕೆ ಏನೂ ಅರ್ಥ ಇಲ್ಲ. ಅದಕ್ಕೆ ಇನ್ ಬಿಟ್ವೀನ್ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ನನ್ನ ಲೀಡರ್ಶಿಪ್ ಅಲ್ಲೇ 136 ಮಂದಿ ಶಾಸಕರು ಗೆದ್ದಿರೋದು, ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುತ್ತೆ, ನೀವು ಅದನ್ನ ಪರದೆ ಮೇಲೆ ತೋರಿಸ್ತೀರಾ ಅಂತ ಹೇಳಿ. ಈಗ ನೋಡಿ, ನಿಶ್ಚಿತವಾಗಿ ನಾವು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಭಾಳಷ್ಟು ಸಂಘಟನೆಯನ್ನು ಮಾಡಿ ಪ್ರಚಾರ ಮಾಡಿ ಇವತ್ತು ಸಹ ಅವ್ರ ಕೊಡುಗೆನೂ ಕೂಡ ಇದೆ. ಸಿದ್ದರಾಮಯ್ಯನವರ ಒಂದು ನಾಯಕತ್ವ, ವರ್ಚಸ್ಸು, ಅವರೇನು ಒಬ್ಬ ಮಾಸ್ ಲೀಡರು, ಅವ್ರ ಜೊತೆಗೆ DK ಶಿವಕುಮಾರ್ ಅವರ ಸಂಘಟನೆಯ ಚತುರತೆ, ಅವರ ಒಂದು ಏನೋ ಪರಿಶ್ರಮ, ಹಾರ್ಡ್ ವರ್ಕು ಎಲ್ಲವೂ ಕೂಡಿದೆ. ಇವರು ಅಷ್ಟೇ ಅಂತಲ್ಲ, ಎಲ್ಲರೂ ಕೂಡ ಇವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪ ಇರ್ಬೋದು, ಬೇರೆ ಬೇರೆ ಯಾರೆಲ್ಲರೂ ಇರ್ಬೋದು, ಇವತ್ತು ಸಹ ಎಲ್ಲರೂ ಕೂಡ ಅನೇಕ ಜನ ಇವತ್ತು ಸಹ ಕಾರ್ಯಕರ್ತರು, ಎಲ್ಲದಕ್ಕಿಂತ ಮುಂಚಿತವಾಗಿರೋ ಬರೇ ನಾಯಕರು ಇರ್ತೀವಂತಂತಲ್ಲ, ಕಾರ್ಯಕರ್ತರು ಕೂಡ ಪರಿಶ್ರಮ ಪಟ್ಟಿದ್ದಾರೆ. ಪ್ರತಿಯೊಬ್ಬ ಕಾರ್ಯಶ್ರಮ ಕುಡುಗೊಬ್ಬ ಬೂತ್ ಏಜೆಂಟ್ಸೂ ಕೂಡ ಇವತ್ತು ಸಹ ನಮ್ಮ ಪಕ್ಷ ಅಧಿಕಾರ ಬರಲಿಕ್ಕೆ ಎಲ್ಲರೂ ಕೂಡ ರೈಟ್ ಫ್ರಮ್ ಬೂತ್ ಏಜೆಂಟ್ ಟು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಎಲ್ಲ ಉಳಿದೆಲ್ಲ ನಾಯಕರುಗಳು ಎಲ್ಲರೂ ಕೂಡ ಪರಿಶ್ರಮ ಕೊಟ್ಟಿದ್ದಾರೆ. ಮತ್ತು ಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಜನ ಆಶೀರ್ವಾದ ಮಾಡೋದು. ಹೀಗಾಗಿ ದಲಿತ ಸಿಎಂ ವಿಚಾರಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಅದನ್ನ ಕ್ಲೀನ್ ಮಾಡೋದಕ್ಕೆ ದಲಿತ ನಾಯಕರು ಕೂಡ ಮುಂದಾಗ್ತಿದ್ದಾರೆ. ನೋಡಿ, ಸಮುದಾಯ ಯಾಕೆ ಸರ್ ಸೈಲೆಂಟ್ ಆಗಿದೆ? ನೋಡಿ, ಯಾರು ಆ ಕೂಗನ್ನು ಎಬ್ಬಿಸಿದ್ದಾರೆ, ಅದನ್ನು ಮಾಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಹೈಕಮಾಂಡ್ ಕೊಡ್ತದೆ. ನಾವು ಯಾವುದೋ ಒಂದು ನಾವು ಲಿಂಗಾಯತರು ಮಾಡಿರಿ, ಮತ್ತೊಂದು ಮಾಡಿರಿ ಅಂತ ಹೇಳಿದ್ರು ಕೂಡ ಅದಕ್ಕೆ ನಮ್ಮ ಇದನ್ನು ನಾವು ಬೇಡಿಕೆ ಇಡ್ಬೋದು, ತಪ್ಪೇನಿಲ್ಲ ಅವತ್ತೊಂದು ದಿವಸ. ಆದರೆ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಡಿಸೈಡ್ ಬೈ ಹೈಕಮಾಂಡ್. ಆಫ್ಟರ್ ನಿಜಲಿಂಗಪ್ಪ ಅವ್ರ ನಂತರ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕಿಲ್ಲ ಅನ್ನೋದು ಆಫ್ಟರ್ ವೀರೇಂದ್ರ ಪಾಟೀಲ್ 1999
ದೊಡ್ಡ ಸಮುದಾಯ ಅಲ್ವಾ ಸರ್ ನಿಮ್ದು? ದೊಡ್ಡ ಸಮುದಾಯ ಇದೆ, ಇವತ್ತು ದೊಡ್ಡ ಬ್ಲಾಕು ಇದೆ. ಅದ್ರಾಗೇನಿದೆ 35 ಜನ ನಾವು ಶಾಸಕರನ್ನ ಹೊಂದಿದ್ದೀವಿ, ಹೈಯೆಸ್ಟ್ ಇನ್ ದಿಸ್ ಒನ್. ಆಮೇಲೆ ಈ ಸಲ ನಮಗೆ ಲಿಂಗಾಯತರು ಎಲ್ಲ ಸಮುದಾಯಗಳು ಮಠ ಆಗಿದ್ದಾವೆ. ಇವತ್ತು ದಲಿತ ಸಮುದಾಯ ಇರ್ಬೋದು, ಹಿಂದುಳಿದ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಪ್ರತಿಯೊಂದು ಮುಸ್ಲಿಂ ಸಮುದಾಯ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮಾತಾಡೋಣ. ಅದಕ್ಕಿಂತ ನಾವು 136 ಸೀಟ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಲಿಂಗಾಯತರದ್ದು. ಯಾಕಂದರೆ ಈ ಸಲ ನಮಗೆ ತಾವು ನೋಡಿ, ಪ್ರತಿ ಸಲ BJP ಅವರು ಸುಮಾರು 68-70 ಸೀಟ್ ಕೊಟ್ಟಿದ್ರು. ಅವರಿಗೆ ಕೇವಲ 17 ಶಾಸಕರು 19 ಶಾಸಕರು ಬಂದಿದ್ದಾರೆ. ನಾವು 56 ಶಾಸಕರನ್ನು 35 ಬಂದಿದ್ದೀವಿ. ಹೀಗೆ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಮತ್ತು ನಾಯಕತ್ವ ವಿಚಾರ ಮಾಡೋದು, ಮುಖ್ಯಮಂತ್ರಿ ವಿಚಾರ ಮಾಡುವಂಥದ್ದು ಅದೆಲ್ಲವೂ ಕೂಡ ಹೈಕಮಾಂಡಿಗೆ ಸಂಬಂಧಿಸಿದಂಥದ್ದು. ಹೈಕಮಾಂಡು ಯಾವ್ರನ್ನ, ಯಾವ ಸಮುದಾಯವನ್ನು ಯಾವಾಗ ಮಾಡಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ವಿಚಾರ ಮಾಡ್ತದೆ. ಹೀಗಾಗಿ ನಾನು ಇವತ್ತು ಲಿಂಗಾಯತ ಸಮುದಾಯ ಕೊಡಬೇಕು, ಮತ್ತೊಂದು ಸಮುದಾಯ ಕೊಡು ಅಂತ ಹೇಳುವಂಥ ಕೆಲಸ ಅನ್ನೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಹೈಕಮಾಂಡ್ ಇಷ್ಟು ಮೂವಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕಂದ್ರೆ ಇಷ್ಟೊಂದು ಗೊಂದಲಗಳಿದೆ. ನಿಮ್ಮ ನಾಯಕರು ಒಂದು statement ಗೊಂದಲಗಳು ಇರುತ್ತೆ. ಯಾರ ಮನೆಯಲ್ಲಿರಲ್ಲ ರೀ ಗೊಂದಲ. ಒಂದು ದೊಡ್ಡ ಪಕ್ಷ ಆದಮೇಲೆ, ಒಂದು ರಾಷ್ಟ್ರೀಯ ಪಕ್ಷ ಆದಮೇಲೆ ಸ್ವಲ್ಪ ಪುಟ್ಟ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು, ಗೊಂದಲಗಳು ಇರ್ತವೆ. ನಮ್ಮ ಕುಟುಂಬದಲ್ಲಿ ಇರ್ತವೆ. ನಿಮ್ಮ ಕುಟುಂಬದಾಗ ಇಲ್ವಾ? ನಮ್ಮ ಕುಟುಂಬದಾಗ ತೋದವಪ್ಪ ಸಮಸ್ಯೆ ಇರ್ತವೆ. ನಮ್ಮ ಕುಟುಂಬಗಳೆಲ್ಲೂ ಬೀದಿಯಲ್ಲಿ ಮಾತಾಡ್ತಾರೆ. ನಿಮ್ಮ ಕುಟುಂಬದ ಸದಸ್ಯರು ಅದೇ ಅದು ದೊಡ್ಡ ಸಮುದ್ರ ಅಲ್ಲ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಅಲ್ಲ ಸರ್, ಬಿಡಿ, ಸಾಕಾಯ್ತು ಇಷ್ಟೇ. ಮತ್ತೆ ನಾನು ಹೇಳ ಅಂತಿಮ ಸುಮ್ಮನೆ ಯಾವುದೂ ಚರ್ಚೆ ಉಪಯೋಗ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸಹ ನಾವು ಯಾರು ಹೇಳೋದು ಕೂಡ ನಮ್ಮ ಅಭಿಪ್ರಾಯಗಳನ್ನ ನಾವು ಸಲ್ಲಿಸ್ಬೋದು, ಹೈಕಮಾಂಡ್ ಭೇಟಿ ಆಗ್ಬೋದು, ಹೇಳ್ಬೋದು, ಕ್ಲೇಮ್ ಮಾಡ್ಬೋದು, ಬಿಡ್ಬೋದು. ಬಟ್ ಎವ್ರಿಥಿಂಗ್ ಈಸ್ ಡಿಸೈಡ್ ಬೈ ಹೈಕಮಾಂಡ್. ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ನೇ ಶ್ರೇಷ್ಠ, ಅಂತಿಮ. ಹೀಗಾಗಿ ನಮ್ಮ ಅಭಿಪ್ರಾಯಗಳನ್ನ, ಇದನ್ನ ನಾವು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ನಮಗಿದೆ, ಅದನ್ನು ಹೋಗಿ ಹೇಳುವಂಥ. ಆದರೆ ಇಷ್ಟೇ ಅದರ 4 ಗೋಡೆ ಮಧ್ಯೆ ಆಗಬೇಕು. ಕೆಲವೊಬ್ಬರು ಆ 4 ಗೋಡೆ ಬಿಟ್ಟು ಹೊರಗಡೆ ಮಾಡಿದಾಗ ಸ್ವಲ್ಪ ಅದು ಆಗ್ತದೆ. ಬಟ್ ಅದಕ್ಕೆ ಯಾವುದು ಕೂಡ ಇವತ್ತು ಬೆಲೆ ಇಲ್ಲ. ಅದೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನೀವು ಪದೇ ಅದನ್ನೇ ಕೇಳ್ಕೊಂಡು ಹೋದ್ರೆ ಈಗಿನ ಅರ್ಥ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕ್ಲೇಮ್ ಮಾಡ್ತಾರೆ ಸರ್. ಯಾಕೆ ಲಿಂಗಾಯತ ಸಮುದಾಯದಿಂದ ಮಾಡ್ತಾ ಇಲ್ಲ ಲಿಂಗಾಯತ ನಾಯಕರು? ನನ್ನ ಸತೀಶ್ ಜಾರಕಿಹೊಳಿ ಕ್ಲೇಮ್ ಮಾಡಿದ್ದು ನನಗೆ ಗೊತ್ತಿಲ್ಲ. ಅವರು ಸಮರ್ಥರಿದ್ದಾರೆ. ಇಷ್ಟು ಮತ್ತು ನನ್ನ ಸ್ನೇಹಿತರು ಅವರು ಸಮರ್ಥರಿದ್ದಾರೆ. ಅವರು ಸಂಘಟನೆ ಇದೆ. ನನಗೆ ಆಸಕ್ತಿ ಇರುವುದು ಬಿಡೋದು ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ 4 ಗೋಡೆ ಮಧ್ಯೆ ಹೇಳ್ತೀನಿ. ನಾನು ಇಲ್ಲೇನೋ ಒಂದು ಹೇಳ್ತೀನಿ, ಪಬ್ಲಿಕ್ನಾಗ ನಾನು KPCC ಅಧ್ಯಕ್ಷ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಆಗ್ತೀನ? ಒಂದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಶಾಸಕರು ನಿರ್ಧಾರ ಮಾಡ್ತಾರೆ. ನಮಗೆ ಸ್ವಯಂ ಘೋಷಣೆ ಮಾಡ್ಕೊಂಡು ನಾವು ಇದು ಮಾಡಿದಾಗ ಯಾರ್ದು ಅರ್ಥ ಇಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರು ಬಯಸಿದ್ರೆ ಇವತ್ತು ಹೈಕಮಾಂಡ್ ಇವತ್ತು ಸಹ ಅದನ್ನ ಅವರು ಒಬ್ಬ ಸೂಕ್ತ ಇದು ವ್ಯಕ್ತಿ ಇದ್ದಾರೆ, ಸಂಘಟನೆ ಚತುರತೆ ಇದೆ, ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರು. ಅದಕ್ಕಿಂತ ಜಾಸ್ತಿ ಎಲ್ಲ ಸಂಘಟನೆ ಎಲ್ಲ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ KPC ಅಧ್ಯಕ್ಷರಾಗಲಿಕ್ಕೆ ಅರ್ಹರಿದ್ದಾರೆ. ಮಾಡುವಂಥದ್ದು ಬಿಡುವಂಥದ್ದು ಅದು ಹೈಕಮಾಂಡ್ ಬಿಟ್ಟಿದ್ದು. ಸರ್ ಎಂ ಬಿ ಪಾಟೀಲ್ ಅವರಿಗೆ ಸರ್ ಒಂದು ಇಂಟರ್ನಲ್ ಡೆಮೋಕ್ರಸಿ ಇಲ್ವಾ ಸರ್? ಕೆಲವರೆಲ್ಲ ಹೇಳ್ಕೊಳ್ತಾರೆ, ಪಾಪ ನೀವು ಹೈಕಮಾಂಡ್ ಮಧ್ಯೆ 4 ಗೋಡೆ ಮಧ್ಯೆ ಮಾತ್ರ ಮಾತಾಡಬೇಕು ಅನ್ನೋ ಪರಿಸ್ಥಿತಿ ಆಗಿದೆ ಸರ್. ಹಾಗೆ ಇರ್ತದೆ. ಅದು ಆಸೆ ಎಲ್ಲರಿಗೂ ಇರ್ತದ್ರಿ. ಅದು ಸ್ವಯಂ ಘೋಷಿತ ಆಗ್ಬಾರ್ದಲ್ಲ, ಜನ ಯಾವುದು ಅದೇ ಅದು ಆಸೆ ಇದ್ರೆ ಹೈಕಮಾಂಡ್ನಾಗ ಹೇಳ್ತೀನಲ್ಲ, ನಿಮ್ಮ ಮುಂದೆ ಕೇಳ್ಬೇಕಲ್ಲ. ಓಕೆ, ಥ್ಯಾಂಕ್ ಯು. ಮುಂದೆ KSTL ಮೈಸೂರು ಸೆಂಟ್ರಲ್ ಬೇಡ ನೋಡಿ. ಇದೆಲ್ಲ ಚರ್ಚೆ, ಇದಕ್ಕೆ ಯಾವುದು ಒಂದೇ ಪದೇ ನೀವು ಇದು ಮಾಡ್ತಾ ಇದ್ದೀರಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ, ಹೈಕಮಾಂಡ್ ಅಂತಿಮ. ನಾವೇನೇ ಗೊತ್ತು ಇದು ಮಾಡಿದ್ರು ಕೂಡ ಹೈಕಮಾಂಡ್ ಅದ್ರ ಬಗ್ಗೆ ನಿರ್ಧಾರ. ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ. ಇವತ್ತು ಆ ಒಂದು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಗಳನ್ನ ಇವತ್ತು ಅವರು ತೆಗೆದುಕೋತಾರೆ. ಅದು ಯಾವ ನಿರ್ಧಾರ ತೆಗೆದುಕೊಳ್ಳೋದು ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ಸೊ ನಾವು ಹೇಳಿದ್ದಕ್ಕೆ ಅದಕ್ಕೇನೋ ಕೂಡ ಅಭಿಪ್ರಾಯ ಆಗ್ಬೋದು, ಅದು ನಿರ್ಣಯ ಅಲ್ಲ ಅದು. ಥ್ಯಾಂಕ್ ಯು. ಮತ್ತೆ ಯಾರು ಶಾಸಕ ಸ್ಥಾನ ಅನರ್ಹ ಆಗಬೇಕಾಗಿತ್ತು, 15 ದಿನ ಆಗ್ತಾ ಬಂದಿನವರೆಗೂ ಅನರ್ಹ ಆಗ್ತಿಲ್ಲ. ನನಗೆ ಅದು ಕಾನೂನಾತ್ಮಕವಾಗಿ ಏನಿದೆ ನನಗೆ ಗೊತ್ತಿಲ್ಲ ಏನ್ರಿ. ಅವರು ಅಪೀಲು ಮಾಡಿದ್ದಾರೆ. ಐ ಥಿಂಕ್ ಅಪೀಲ್ ಇಸ್ ಇನ್ ಪೆಂಡಿಂಗ್ ಹೈಕೋರ್ಟ್ನಲ್ಲಿ. ಸೊ ಕಾನೂನಾತ್ಮಕವಾಗಿ ಇವತ್ತೊಂದು ದಿವಸ ನಿರ್ಧಾರಗಳಾಗ್ತವೆ.
ಅಂಡ್ ಈಸ್ ಗಾಟ್ ಟೈಮ್ ಒಂದು ತಿಂಗಳು ಟೈಮ್ ಇರ್ತದೆ ಕಾಣ್ತದೆ ಅಪೀಲ್ ಮಾಡಿ 1 ತಿಂಗಳು 3 ತಿಂಗಳು ಅಪೀಲ್ ಮಾಡಲಿಕ್ಕೆ. ಜನಾರ್ದನ್ ರೆಡ್ಡಿ ಆದಾಗ 2 ದಿನಕ್ಕೆ ಮಾಡಿದ್ರು, 15 ದಿನ ಆದ್ರೂ ಮಾಡ್ತಾ ಇಲ್ಲ. ಐ ಡೋಂಟ್ ನೋ ಏನು ಲಾ ಕಾನೂನು ಏನು ಹೇಳ್ತದೆ. ಅವರು ಅಪೀಲ್ ಪ್ರಿಫರ್ ಮಾಡಿದಾಗ ಪೆಂಡೆನ್ಸಿ ಆಫ್ ಅಪೀಲ್ ಅದು ಮಾಡಲಿಕ್ಕೆ ಬರ್ತದೆ ಇಲ್ಲ ಗೊತ್ತಿಲ್ಲ. ಅದು ಯಾವ ಇದು ಇದೆ ನನಗೆ ಗೊತ್ತಿಲ್ಲ ವಿಚಾರವಾಗಿ. ನಿಜ ಕಾನೂನಾತ್ಮಕ ಸ್ಟ್ಯಾಂಡ್ ಏನಿದೆ ಅದು ಕಾನೂನ ತನ್ನ ಕ್ರಮ ಕೈಗೊಳ್ತದೆ ಒಂದು ದಿವಸ. ಒಳ್ಳೆ ಸುದ್ದಿಗಳದಾವ. ಮೈಸೂರು ಸ್ಯಾಂಡಲ್ ಸೋಪು 2,000 ಕೋಟಿ ವ್ಯವಹಾರ ಮಾಡಿದೆ, 500 ಕೋಟಿ ಪ್ರಾಫಿಟ್ ಮಾಡಿದೆ. ಸುಮ್ಮನೆ ಪದೇ ಪದೇ ನೀವು ಕೇಳೋದು, ಪದೇ ಪದೇ ನಾವು ಆಯ್ಕೆ ಮಾಡಿ ಕೊಡೋದಷ್ಟೇ ಆಗ್ತದೆ. ಕೇಳಿ ಇದನ್ನು ಕೇಳಿ, ಇದು ಮಾತದು. ಇವಾಗ ಈ ಸಲ ಏನು ನಿನ್ನೆನೂ ಕೂಡ ನನಗೆ ಯಾರೋ ಹೇಳ್ತಾ ಇದ್ರು, ಈ ದಿಸ್ ಇಸ್ ಅ ವೆರಿ ಸಿವಿಯರ್ ಡ್ರಾಟ್ ಈ ಸಲ ಆಗ್ಬೋದು ಅಂತ ಪ್ರೆಡಿಕ್ಷನ್ಸ್ ಇದೆ. ಅದಕ್ಕೆ ಪ್ರಮುಖವಾಗಿ ನಾವು ಎಲ್ಲ ನಮ್ಮ ಅಣೆಕಟ್ಟುಗಳೇನಿದ್ದಾವೆ, ಅಣೆಕಟ್ಟದಲ್ಲಿ ನಾವು ರಿವರ್ಸ್ ವರ್ಕೌಟ್ ಮಾಡ್ಕೋಬೇಕು. ನಮಗೆ ಏನು ಕುಡಿಲಿಕ್ಕೆ ನೀರು ಬೇಕು ಅದನ್ನು ಆಗಸ್ಟ್ವರೆಗೆ, ಮೊನ್ನೆನೂ ಕೂಡ ಜಿಲ್ಲಾಧಿಕಾರಿಗಳ COಗಳ ಒಂದು ಸಭೆಯನ್ನು, ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸಭೆಯನ್ನು ಏನು ಮುಖ್ಯಮಂತ್ರಿಗಳು ಕರೆದಿದ್ದಾಗೂ ಕೂಡ ಮುಖ್ಯಮಂತ್ರಿಗಳು ಅದೇ ಸೂಚನೆ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನೇ ಚರ್ಚೆ ಮಾಡಿದ್ದೀವಿ. ಇವತ್ತು ನಮ್ಮ ಡ್ಯಾಮ್ಸ್ನಲ್ಲಿ ಪ್ರತಿ ಸಲ ನಾವು ಜೂನ್ 15ರವರೆಗೆ ನೀರು ಇಟ್ಕೋತಿದ್ವಿ. ಈ ಸಲ ನಾವು ಜುಲೈ ಎಂಡ್ವರೆಗೆ, ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಎಂಡ್ವರೆಗೆ ಮಿನಿಮಮ್ ಇಟ್ಕೋಬೇಕಾಗ್ತದೆ. ಆಗಸ್ಟ್ ಫಸ್ಟ್ ವೀಕ್ ತನಕ ನಾವು ಡ್ಯಾಮ್ನಲ್ಲಿ ಇದು ಮಾಡಬೇಕಾಗ್ತದೆ. ಮತ್ತು ಎವಾಪ್ರೇಷನ್ ಭಾಳ ಜಾಸ್ತಿ ಆಗ್ತದೆ. ಏನು ಈ ಸಲ ಎವಾಪ್ರೇಷನ್ ಲಾಸಸ್ ಇನ್ನು ಕೆರೆಗಳಲ್ಲಿ, ಡ್ಯಾಮ್ನಲ್ಲಿ ಭಾಳಷ್ಟು, ಅದನ್ನು ಕೂಡ ನಾವು ಭಾಳ ಅದರಿಂದ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಮಾಡಿಕೊಂಡು ಪ್ರಥಮ ಆದ್ಯತೆ ಡ್ರಿಂಕಿಂಗ್ ವಾಟರ್ ಇಸ್ ಪ್ರಯಾರಿಟಿ. ಮೊದಲು ಕುಡಿಲಿಕ್ಕಿಗೆ ನೀರು ಬೇಕು, ಅದನ್ನು ನಾವು ಆಗಸ್ಟ್ವರೆಗೆ ಇನ್ಕ್ಲೂಡಿಂಗ್ ಎವಾಪ್ರೇಷನ್ ಲಾಸಸ್ ಅದನ್ನು ಇಟ್ಕೊಂಡು ಆಮೇಲೆ ನಾವು ಕೃಷಿಗೆ ಬಳಸ್ಕೋಬೇಕು. ಆ ಒಂದು ನಿರ್ಣಯ ನಾವು ತೆಗೆದುಕೋಬೇಕಾಗ್ತದೆ. ಯಾಕಂದರೆ ನೀರಿನ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ. ಯಾಕಂದ್ರೆ ನನ್ನ ಜಿಲ್ಲೆಯಲ್ಲಿ ಕೂಡ ನಾವು ರಿವ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ಹೋದ ವರ್ಷಕ್ಕಿಂತ ಈಗ ನಮಗೆ ಜಾಸ್ತಿ ನೀರಿದೆ ಇದೇ ಸಂದರ್ಭಕ್ಕಿಂತ. ಬಟ್ ಅದರ ಅರ್ಥ ನಾವು ಎಲ್ಲವನ್ನ ನೀರು ಖಾಲಿ ಮಾಡಿಬಿಟ್ರೆ ನಾಳೆ ಜುಲೈ ತಿಂಗಳಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗುವಂಥ ಪಾಸಿಬಿಲಿಟಿ ಇದೆ. ನಾವು ಜನರಲ್ ಆಗಿ ಜೂನ್ 15 ತನಕ ಇಟ್ಕೋತೀವಿ. ಈ ಸಲ ನಾವು ಅದನ್ನು ಜೂನ್ 15, ಜುಲೈ 15 ಜುಲೈ 15 ಅಂದ್ರೆ ಒಂದು 45-50 ಡೇಸ್ ನಾವು ಜಾಸ್ತಿ ಇಟ್ಕೋಬೇಕಾಗ್ತದೆ. 1.5 ತಿಂಗಳು ಜಾಸ್ತಿ ನಾವು ಅದನ್ನ ಇಟ್ಕೋಬೇಕಾಗ್ತದೆ. ಇಟ್ಕೊಂಡು ವರ್ಕೌಟ್ ಮಾಡಿ ಅದು ಉಳಿದಿದ್ದನ್ನು ನಾವು ಕೃಷಿಗೆ ಬಳಸ್ಕೋಬೋದು. ಡ್ರಿಂಕಿಂಗ್ ವಾಟ್ರು ಎವಾಪ್ರೇಷನ್ ಇನ್ಕ್ಲೂಡಿಂಗ್ ಎವಾಪ್ರೇಷನ್, ಬರೀ ಡ್ರಿಂಕಿಂಗ್ ವಾಟರ್ ಅಷ್ಟೇ ಇಷ್ಟು ಬೇಕು ಅಂತಲ್ಲ, ಎವಾಪ್ರೇಷನ್ ಲಾಸಸ್ನು ಕೂಡ ನಾವು ಭಾಳ ಯಾಕಂದ್ರೆ ಭಾಳ ಸಲ ನಾವು ಕೆರೆಯಲ್ಲಿ ಇರ್ತದೆ, ಆ ಕೆರೆದಾಗ ಎವಾಪ್ರೇಷನ್ ಆಗಿ ಒಂದು 5-10% ಹೋಗಿಬಿಡ್ತದೆ. ಡ್ಯಾಮ್ನಲ್ಲಿ ಒಂದು ದಿವಸ ಎವಾಪ್ರೇಷನ್ ಆಗ್ತದೆ. ಇದೆಲ್ಲವೂ ಕೂಡ ಇರ್ತದೆ. ನದಿ ಪಾತ್ರದಲ್ಲಿ ಎವಾಪ್ರೇಷನ್ ಆಗ್ತದೆ. ಇದೆಲ್ಲವೂ ಇಟ್ಕೊಂಡು ನಾವು ಒಂದು ವೈಜ್ಞಾನಿಕವಾಗಿ ಇವತ್ತೊಂದು ದಿವಸ ನಾವು ಭಾಳ ಜುಡಿಷಿಯಸ್ ಆಗಿ ಅದನ್ನು ನಾವು ಡಿಸಿಷನ್ ತೆಗೆದುಕೊಳ್ಬೇಕಾಗ್ತದೆ. ನಮ್ಮ ಡ್ಯಾಮ್ಗಳ ಹೆಚ್ಚಳಕ್ಕೆ ಅವಕಾಶಗಳು ಸಿಗ್ತಿಲ್ಲ ಸರ್, ಕೃಷ್ಣ ಸಿಗ್ತಿಲ್ಲ. ಅದು ನೋಟಿಫಿಕೇಶನ್ ಆಗಬೇಕಲ್ಲ. ಆದರೂ ಕೂಡ ನಮ್ಮ ಸರ್ಕಾರ ನಾವು ಲ್ಯಾಂಡ್ ಎಕ್ವಿಷನನ್ನು ಮುಂದುವರ್ಸಿದ್ವಿ. ಈಗ ನೋಟಿಫಿಕೇಶನ್ ಆಗಿಲ್ಲ, ಆಗದಾಗಿದ್ದಾಗೂ ಕೂಡ ನಾವು ಈಗ ಕನ್ಸೆಂಟ್ ಆಧಾರದ ಮೇಲೆ 40 ಲಕ್ಷ ನೀರಾವರಿಗೆ, ಆಮೇಲೆ ಒಣಭೂಮಿಗೆ ಇವತ್ತೊಂದು 30 ಲಕ್ಷದಂತೆ ನಾವು ಈಗಾಗಲೇ 70,000 ಎಕರೆಗೆ ಇವತ್ತು ನಾವು ಕನ್ಸೆಂಟ್ ಆಧಾರದ ಮೇಲೆ ಲ್ಯಾಂಡ್ ಎಕ್ವಿಷನ್ ಪ್ರಾರಂಭ ಮಾಡಿದ್ವಿ. ಮುಂದೆ 20 ಹಳ್ಳಿಗಳ ಸ್ಥಳಾಂತರ ಇದೆ. ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡಿಕೊಂಡು ಕೆನಾಲ್ ನೆಟ್ವರ್ಕ್ ಕೂಡ ನಾವು ಇದನ್ನು ಕನ್ಸೆಂಟ್ ಆದ್ರ ಮೇಲೆ ಇದನ್ನು ಘೋಷಣೆಯನ್ನು ಮಾಡಿದ್ದೀವಿ. ನಾವು ಮುಂದುವರಿತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಎಂದೋ ಮಾಡಬೇಕಾಗಿತ್ತು. 2013 ಅಂತಿಮಗೊಂಡಂಥದ್ದನ್ನು ಈಗ ಸುಮಾರು 13 ವರ್ಷ ಆಯಿತು, ಇನ್ನೂ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಶೀಘ್ರ ಮಾಡಿದರೆ ನಾವು ಲ್ಯಾಂಡ್ ಎಕ್ವಿಷನ್ ಎಲ್ಲವನ್ನು ಕೂಡ 2 ವರ್ಷ 3 ವರ್ಷದಲ್ಲಿ ಮುಗಿಸಿ ಆಲಮಟ್ಟಿ ಅಣೆಕಟ್ಟು ಡ್ಯಾಮ್ನ ಅವತ್ತೊಂದು ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಖಾಸಗಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಅನ್ನೋ ಒಂದು ಬಿಲ್ ಇತ್ತು ಸರ್, ಅದ್ಯಾಕೋ ಸರ್ಕಾರ ಮರ್ತು ಬಿಡ್ತಲ್ಲ ಸರ್? ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗರಿಗೆ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಅಂತ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಹತ್ರ ಇದೆ. ಯಾರು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ABCD 4 ಕ್ಯಾಟಗರಿ ಇದೆ. ಡಿ ಕ್ಯಾಟಗರಿಯಲ್ಲಿ 100% ಇದೆ. ಓವರಾಲ್ 70% ಇದೆ. ಆ ಪ್ರಕಾರ ಖಾಸಗಿ ಕಂಪ್ನಿಯಲ್ಲಿ ಕೂಡ ನಾವು ಈಗಾಗಲೇ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ನಾವು ನಮ್ಮ ಏನು ಎಂಪ್ಲಾಯ್ಮೆಂಟಿಗೆ ಇದು ಇದೆ, ಆ ಪ್ರಕಾರ ಎಲ್ಲರೂ ಕೂಡ ಮಾಡ್ತಾರೆ. ಯಾರು ಇನ್ಸೆಂಟಿವ್ಸ್ ತೊಗೊಂಡಿದ್ದಾರೆ. ಬಿಲ್ ರೆಡಿ ಇದ್ರೂ ಕೂಡ ಮಂಡನೆ ಆಗಲಿಲ್ಲ. ನಮ್ಮಲ್ಲಿ ಆ ಸಮಸ್ಯೆನೇ ಇಲ್ಲ. ಈಗ ಆಲ್ರೆಡಿ ವಿ ಆರ್ ಗಿವಿಂಗ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ವಿ ಆರ್ ಆಲ್ರೆಡಿ ದೇ ಆರ್ ಗಿವಿಂಗ್ 100% ಇಂಟು ಡಿ ಕ್ಯಾಟಗರಿ ಆ್ಯಂಡ್ ಓವರಾಲ್ 70% ಇನ್ ಅದರ್ ಕ್ಯಾಟಗರೀಸ್ ಇನ್ಕ್ಲೂಡಿಂಗ್ ಡಿ ಕ್ಯಾಟಗರಿ. ಥ್ಯಾಂಕ್ ಯು, ಧನ್ಯವಾದಗಳು. ಕಾಫಿ ಕೊಡ್ರಿ. ತಪ್ಪು ಈಗ ಮನೆಯಲ್ಲಿ ಗೊಂದಲಗಳಿರ್ತಾವ್ರಿ, ಇಲ್ಲ ಅಂತಲ್ಲ.
ಮನೆಯಲ್ಲಿ ಗೊಂದಲಗಳಿರ್ತವೆ, ಮನೆಯಲ್ಲಿ ಅಭಿಪ್ರಾಯಗಳಿರ್ತವೆ, ಭಿನ್ನಾಭಿಪ್ರಾಯ ಇರ್ತವೆ. ಇದೆಲ್ಲವೂ ಹೈಕಮಾಂಡ್ ಗಮನಿಸ್ತಾ ಇದೆ. ಹೈಕಮಾಂಡ್ ಬಗೆಹರಿಸ್ತದೆ. ಅದಕ್ಕೆ ಹೈಕಮಾಂಡ್ ಗಟ್ಟಿಯಾಗಿದೆ ಇವತ್ತು. ಹೈಕಮಾಂಡ್ ವಿಲ್ ನೋ ಅಟ್ ಸೂಟಬಲ್ ಟೈಮ್ ಎಲ್ಲನೂ ಕೂಡ ಎಲ್ಲರಿಗೂ ಈ ವಿಚಾರಗಳನ್ನ ತಗೊಂಡು ನಿರ್ಣಯಗಳನ್ನ ತೆಗೆದುಕೊತಾರೆ. ಯಾರು ನಾನು ಹೇಳ್ತಾ ಇದ್ದೀನಲ್ಲಪ್ಪ, ನಮ್ಮ ಮನೇಲಿ ಗೊಂದಲ ಇರ್ತವೆ. ಮತ್ತು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ, ಸಮುದ್ರ ಇದ್ದಂಗೆ. ಅಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು, ಗೊಂದಲಗಳಿರ್ತವೆ. ಅದು ಬಗೆಹರಿರ್ತದೆ. ಥ್ಯಾಂಕ್ ಯು. ಎಷ್ಟು ಸಲ ಹೇಳ್ಸ್ಕೊತೀರಪ್ಪ, ಬರೀ ಹೈಕಮಾಂಡ್ ತಿಳಿಸ್ಕೊಂಡು ಎಷ್ಟು ಸಲ ಹೇಳ್ಸ್ಕೊತೀರಿ ನೀವು? ಬರೀ ಕೇಳದೆ ಕೇಳ್ತೀರಿ, ಬೇರೆ ಕೇಳಂಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.